ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇವೆ. ಇದೀಗ ತಾನೇ ಆಚರಣೆ ಮಾಡಕ್ಕೆ ಶ್ರಮ ಪಡ್ತಕ್ಕಂಥ ಎಲ್ಲ ಹಿರಿಯ ಎಲ್ಲ ನನ್ನ ಸ್ನೇಹಿತರಿಗೆ ಮೊದಲಾಗಿ ಅಭಿನಂದನೆ ಬಯಸ್ತೀನಿ. ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಶಾಸಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಟ್ಟು ಇನ್ನೊಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕೆ.ಪಿ. ಪಾದಣ್ಣ ಅವರ ಅಭಿಮಾನಿ ಬಳಗದ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಈಗ 1ನೇ ತಾರೀಕಿದೆ ಅಂತಂದು ವಿಷಯ ಆದ ಸಂದರ್ಭದಲ್ಲಿ ತಂದೆಯವರು ಹಾಗೂ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದು ಅವರಿಗೆ ತುಂಬ ಇಷ್ಟ ಆಯಿತು. ಆದರೆ ಈ ರಾಜಕೀಯ ಕಾರಣಗಳು ತಮ್ಮೆಲ್ಲರಿಗೂ ಗೊತ್ತಾಯಿತು. ಈ ಸಮಯ ಸಂದರ್ಭ ಈ ರೀತಿ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಈಗ ಪಾಲಣ್ಣ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಈ ವೇದಿಕೆ ಮೇಲೆ ಎಲ್ಲರಿಗಿಂತ ಚಿಕ್ಕವನು ನಾನೇ. ಆಗ ಕಳೆದ 30 ವರ್ಷದಿಂದ ಅವನ್ನೆಲ್ಲ ನನಗಿಂತ ಜಾಸ್ತಿ ನೀವೇ ನೋಡ್ಕೊಂಡು ಬಂದಿದ್ದೆ. ಯಾವುದೇ ಒಂದು ಕಷ್ಟ ಸುಖ ಇರಲಿ, ಹಾಸ್ಪಿಟಲ್ ಆಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ಯಾವುದೇ ಒಂದು ಕಷ್ಟ ಸುಖ ಇದ್ದರೆ ಫಸ್ಟು ಅಲ್ಲಿ ನಮ್ಮ ಪಾಲಣ್ಣನವರು ಇರ್ತಾರೆ. ಹಾಗೂ ನಮ್ಮ ಇದುವರೆಗೂ ಹೇಳಿದ್ರೆ ಸುಮಾರು ಒಂದು 4-5 ಜನ ಎಮ್.ಎಲ್.ಎಗಳು ಕಳೆದವರು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಸಂದರ್ಭ ನೆನೆಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಪಾಲಣ್ಣನವರನ್ನ ಹತ್ತಿರದಿಂದ ನೋಡಿದ್ದು 2023ರ ವಿಧಾನಸಭೆ ಚುನಾವಣೆಯಿಂದ. ಇವತ್ತು ಜಗಳೂರಲ್ಲಿ ಕಾಂಗ್ರೆಸ್ ಶಾಸಕರು ನಮ್ಮ ತಂದೆಯವರು ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಅದರಲ್ಲಿ ನಮ್ಮ ಪಾಲಣ್ಣನವರ ನಾನು ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಲವು ಕಾರಣಗಳಿಗಾಗಿ ನಮ್ಮ ಕಾಂಗ್ರೆಸ್ಸಲ್ಲಿ ತುಂಬ ವ್ಯತ್ಯಾಸ ಆಯಿತು. ಆದರೂ ಪಕ್ಷದಲ್ಲಿ ಅವ್ರು ನಿಂತ್ಕೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಅವರ ತುಂಬ ಹೆಚ್ಚಿನ ಪಾತ್ರ ಇದೆ. ಅವರು ಏನು ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅದಕ್ಕೆ ತಕ್ಕಂಗೆ ಒಂದು ಸೂಕ್ತವಾದ ಸ್ಥಾನಮಾನ ಅವರಿಗೆ ಸಿಕ್ಕಿಲ್ಲ ಅನ್ನೋ ನೋವು ನನಗೂ ಕೂಡ